ಹಲೋ ಫ್ರೆಂಡ್ಸ್, ನಮಸ್ತೆ. ಭಾಗ್ಯಸ್ ಗುಡ್ ಲೈಫ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ರೊಟ್ಟಿ ಮಾಡೋದು ತುಂಬಾ ಕಷ್ಟ, ಹಾಗೆ ಹಿಟ್ಟು ಸರಿಯಾಗಿ ಕಲಿಸ್ಲಿಕ್ಕೆ ಬರೋದಿಲ್ಲ ಅನ್ನೋರು ನಾನು ಹೇಳುವಂತ ವಿಧಾನದಲ್ಲಿ ಮಾಡಿದ್ರೆ ಚಪಾತಿ ತರ ಸಾಫ್ಟ್ ಆಗಿ ರೊಟ್ಟಿನ ಮಾಡಬಹುದು. ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಐಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಯಾವ ರೀತಿಯಾಗಿ ಮಾಡೋದು ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆನಿಟ್ಟು 1 ಬೌಲ್ ಅಷ್ಟು ನೀರನ್ನು ಹಾಕೊಳ್ಳೋಣ. ಉಪ್ಪು ಬೇಕು ಅಂದ್ರೆ ಆಡ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಸ್ವಲ್ಪ ಉಪ್ಪು ಹಾಕಿದ್ರೆ ಮಕ್ಕಳು ಹಾಗೆ ಬೆಣ್ಣೆ ಅಥವಾ ತುಪ್ಪ ಜೊತೆ ತಿನ್ನುವಾಗ ಟೇಸ್ಟ್ ಬರುತ್ತೆ ಅಂತ ನಾನು ಯೂಸ್ ಮಾಡ್ತೇನೆ. ನೋಡಿ, ನೀರು ಚೆನ್ನಾಗಿ ಒಂದು ಕುದಿ ಬಂದಿದೆ. ಯಾವ ಬೌಲಿಂದ ನೀರು ಹಾಕೊಂಡಿದ್ನೋ ಅದೇ ಬೌಲಿಂದ 1.5 ಬೌಲ್ ಅಷ್ಟು ಜೋಳದ ಹಿಟ್ಟನ್ನ ಹಾಕೊಳ್ತಾ ಇದ್ದೇನೆ. ಹಿಟ್ಟನ್ನ ಹಾಕಿದ ತಕ್ಷಣ ಸ್ಟವ್ನ ಆಫ್ ಮಾಡಿ ಇದನ್ನ 1 ಸ್ಪೂನಿಂದ ನೀಟಾಗಿ ನಿಧಾನಕ್ಕೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಹೆಚ್ಚಿಗೆ ಗಟ್ಟಿ ಕೂಡ ಆಗಿಲ್ಲ, ತೆಳ್ಳಗೆ ಕೂಡ ಆಗಿಲ್ಲ. ಈ ರೀತಿಯಾಗಿ ನೀರು ಒಂದು 75% ಅಷ್ಟು ಇರಬೇಕು. ಇದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನ ಒಂದು ಪ್ರಾಂತಲ್ಲಿ ಹಾಕೊಳ್ಳೋಣ. ಇದನ್ನ ಮೊದಲಿಗೆ ನಾವು ನೀರು ಹಾಕ್ದೇನೆ ಹಾಗೆ ಕಲಿಸ್ಕೋಬೇಕು. ಇದು ಗಟ್ಟಿಯಾಗಿದೆ ಅನ್ಸಿದ್ರೆ ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ತಣ್ಣೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಹಿಟ್ಟು ಸ್ವಲ್ಪ ಅಂಟು ಆಗ್ತಾ ಇದೆ ಅಂದ್ರೆ ಒಣ ಹಿಟ್ಟನ್ನು ಹಾಕಿ ನಾದ್ಕೊಳ್ಳಿ. ಇದನ್ನ ನಾವು ಅಂಗೈಯಿಂದ 1-2 ನಿಮಿಷ ನಾದ್ಕೋಬೇಕು. ನಾವು ಎಷ್ಟು ನೀಟಾಗಿ ಹಿಟ್ಟನ್ನು ನಾದ್ಕೊಳ್ತೀವೋ ಅಷ್ಟು ನೀಟಾಗಿ ರೊಟ್ಟಿ ಬರುತ್ತೆ. ಒಟ್ಟು ನಾವು ಚಪಾತಿ ಹಿಟ್ಟು ಯಾವ ರೀತಿಯಾಗಿ ಕಲಿಸ್ಕೊಳ್ತೀವೋ ಆ ರೀತಿಯಾಗಿ ನಾದ್ಕೋಬೇಕು. ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಫ್ಟ್ ಆಗಿ ಮೀಡಿಯಂ ಆಗಿ ಇರಬೇಕು. ಇದರಲ್ಲಿ ಸ್ವಲ್ಪ ಹಿಟ್ಟನ್ನ ತೆಗೆದುಕೊಂಡು ಈ ರೀತಿಯಾಗಿ ಸಣ್ಣದಾಗಿ ಉಂಡೆ ಮಾಡಿ ಚಪಾತಿ ಮಣೆ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನ ಹಾಕಿ ನೀಟಾಗಿ ಮೇಲೆ ಕೈಯಿಂದ ತಟ್ಟ ಸೈಡ್ಗೆ ಇನ್ನೊಂದು ಕೈಯಿಂದ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ಸೈಡ್ಗೆ ನೀಟಾಗಿ ನೈಸ್ ಆಗಿ ಬರುತ್ತೆ, ಓಪನ್ ಆಗೋದಿಲ್ಲ. ಕೆಳಗೆ ಅಂಟ್ಕೊಳ್ಳೋ ಹಾಗೆ ಅನಿಸಿದ್ರೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ತಡ್ಕೋಬೇಕು. ನಾನು ಇದನ್ನ ಚಪಾತಿ ಲಟ್ಟಣಿಗೆಯಲ್ಲಿ ಈ ರೀತಿಯಾಗಿ ಉದ್ಕೊಳ್ತೇನೆ. ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೆ ಈ ರೀತಿ ಉದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಕೈಯಿಂದ ತಡ್ಕೊಳ್ಳಿ, ಇಲ್ಲ ಅಂದ್ರೆ ಈ ರೀತಿ ನಿಧಾನಕ್ಕೆ ಲಟ್ಟಣಿಗೆಯಿಂದ ಉದ್ಕೋಬಹುದು. ನೋಡಿ, ಎಷ್ಟು ನೀಟಾಗಿ ತೆಳ್ಳಗೆ ಬಂದಿದೆ. ಇದನ್ನ ಸೈಡಿಂದ ನಿಧಾನಕ್ಕೆ ಎತ್ತಿ ಕಾದಿರುವಂತ ತವಾ ಮೇಲೆ ಹಾಕಿ ಒಂದು ಬಟ್ಟೆನ ನೀರಲ್ಲಿ ಹಾಕಿ ಒದ್ದೆ ಮಾಡಿಕೊಂಡು ಈ ರೀತಿಯಾಗಿ ಮೇಲೆ ಒರೆಸ್ಕೋಬೇಕು. ಒಂದು 30 ಸೆಕೆಂಡ್ ಬಿಟ್ಟು ಮತ್ತೊಂದು ಕಡೆ ತಿರುಗಿಸಿ ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿಯಾಗಿ ಪ್ರೆಸ್ ಮಾಡಿ ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ, ಎಷ್ಟು ನೀಟಾಗಿ ಸಾಫ್ಟ್ ಆಗಿ ಬಂದಿದೆ ಅಂತ. ನಿಮಗೆ ರೊಟ್ಟಿ ಸಾಫ್ಟ್ ಆಗಿ ಬೇಕು ಅಂದ್ರೆ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಇಲ್ಲ ಖಡಕ್ ಆಗಿ ಬೇಕು ಅಂದ್ರೆ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಬೇಯಿಸ್ಕೋಬೇಕು. ನೋಡಿ, ರೊಟ್ಟಿ ಎಷ್ಟು ನೀಟಾಗಿ ಸಾಫ್ಟ್ ಆಗಿ ಚಪಾತಿ ತರ ಬಂದಿದೆ ಅಂತ. ನಾನು ಹೇಳಿರುವಂತ ಟಿಪ್ಸ್ ನ ಫಾಲೋ ಮಾಡಿದ್ರೆ ನೀವು ಕೂಡ ಇದೇ ರೀತಿಯಾಗಿ ಸಾಫ್ಟ್ ಆಗಿ ರೊಟ್ಟಿನ ಮಾಡ್ಕೋಬಹುದು. ಖಂಡಿತವಾಗಿಯೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೇನೆ ಬೇರೊಂದು ರೆಸಿಪಿ